ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಬೊರಡೆ ರಹಸ್ಯ ಪ್ರಕರಣಕ್ಕೆ ಸಿಕ್ತು ಮತ್ತೊಂದು ಟ್ವಿಸ್ಟ್. ಎಸ್ಐಟಿ ಮುಂದೆ ವಿಚಾರಣೆಗೆ ಹಾಜರಾದ ವಿಠಲಗೌಡ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ ಜೊತೆ ಸಂಪರ್ಕದ ಬಗ್ಗೆ ಪ್ರಶ್ನೆ. ಧರ್ಮಸ್ಥಳದಲ್ಲಿ ಧರ್ಮ ಜಾಗೃತಿ ಸಮಾವೇಶ. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಭಾವುಕ ಮಾತು. ಕ್ಷೇತ್ರಕ್ಕೆ ಬಂದಿರುವ ಆಪತ್ತು ದೂರವಾಗಲಿ ಅಂತ ಪ್ರಾರ್ಥನೆ. ಧರ್ಮ ಜಾಗೃತಿ ಸಮಾವೇಶದಲ್ಲಿ 8 ನಿರ್ಣಯ. ಧಾರ್ಮಿಕ ಕ್ಷೇತ್ರಗಳ ಮುಖಂಡರಿಂದ ನಿರ್ಣಯ ಮಂಡನೆ. ಸಿಎಂ, ಡಿಸಿಎಂ, ಗೃಹ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ನಿರ್ಣಯದ ಪ್ರತಿ ಸಲ್ಲಿಸಲು ನಿರ್ಧಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದೂ ಮುಸಲ್ಮಾನ್ ಎಂದ ಸಿಎಂ. ಅರಮನೆ ಮೈದಾನದಲ್ಲಿ ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಘೋಷಣೆ. ಪ್ರೀತಿ ಶಾಂತಿಯನ್ನ ನೆಲೆಸಲಿ ಅಂತ ಪ್ರಾರ್ಥಿಸ್ತೇನೆ ಎಂದ ಸಿಎಂ. ಅಮೆರಿಕಾದಲ್ಲೇ ಇವಿಎಂ ಇಲ್ಲ, ಹೀಗಾಗಿ ಬ್ಯಾಲೆಟ್ ಇಸ್ ಬೆಟರ್. ವೋಟಿಂಗ್ ವಿಚಾರದ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆ. ಮತಯಂತ್ರದ ದೋಷದ ಕಡೆ ಬೊಟ್ಟು ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ. ರಾಹುಲ್ ಗಾಂಧಿಗೆ ಇವಿಎಂ ಮೇಲೆ ಭರವಸೆ ಇಲ್ವಂತೆ. ಬ್ಯಾಲೆಟ್ ಬಳಸ್ತೇನೆ ಅನ್ನೋದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಿಡಿ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಫೈನ್ ಕಟ್ಟಲು 50% ಡಿಸ್ಕೌಂಟ್. ವಾಹನ ಸವಾರರಿಂದ ಭರ್ಜರಿ ರೆಸ್ಪಾನ್ಸ್. ಬರೋಬ್ಬರಿ 41,96,98,000 ಬಾಕಿ ದಂಡ ಪಾವತಿ. $50% ದಂಡ ಪಾವತಿ ಆಫರ್ನ ಬಳಸಿಕೊಂಡ ಸಿಎಂ. 7 ಬಾರಿ ಸಿದ್ದರಾಮಯ್ಯರಿಂದ ಟ್ರಾಫಿಕ್ ನಿಯಮ ಉಲ್ಲಂಘನೆ. 6 ಬಾರಿ ಸೀಟ್ ಬೆಲ್ಟ್ ಹಾಕದಿದ್ದಕ್ಕೆ $2,500 ದಂಡ ಪಾವತಿ. ಉತ್ತರ ಭಾರತದಲ್ಲಿ ನಿಲ್ಲದ ಮಳೆರಾಯನ ಅಬ್ಬರ. ವರುಣನ ಅಬ್ಬರಕ್ಕೆ ಪಂಜಾಬ್ನ 23 ಜಿಲ್ಲೆಗಳಲ್ಲಿ ಪ್ರವಾಹ. ನದಿ ತೀರದ 1.75 ಲಕ್ಷ ಎಕರೆ ಕೃಷಿ ಭೂಮಿ ಜಲಾವೃತ. ಧಾರಾಕಾರ ಮಳೆಗೆ ಅಮೃತಸರದ ರಸ್ತೆಗಳು ಜಲಾವೃತ. 20,000 ಜನರ ಸ್ಥಳಾಂತರ. ಫಿರೋಜ್ಪುರದಲ್ಲಿ ಮಳೆಯ ಅಬ್ಬರಕ್ಕೆ ರಸ್ತೆಗಳು ಮುಳುಗಡೆ. ಉತ್ತರ ಪ್ರದೇಶದಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಯಮುನಾ ನದಿ. ವಿಶ್ರಾಮ್ ಘಾಟ್ನ ದೇವಾಲಯಗಳು ಜಲಾವೃತ. ಮೊಣಕಾಲುದ್ದ ನೀರಿನಲ್ಲೇ ತೆರಳಿ ದೇವರ ದರ್ಶನ. ಇವತ್ತು ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ. ನಗರ ವ್ಯಾಪ್ತಿಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ನಾಯಕ್ ಆದೇಶ. ಆಂಧ್ರಪ್ರದೇಶದ ಸಿಎಂ ಭದ್ರತೆಗೆ ಹೊಸ ಹೆಲಿಕಾಪ್ಟರ್. ಏರ್ಬಸ್ H160 ಮಾದರಿಯ ಹೆಲಿಕಾಪ್ಟರ್ ಖರೀದಿ. ಜಿಲ್ಲಾ ಪ್ರವಾಸಿಗಳ ಪ್ರಯಾಣದ ಸಮಯ ಉಳಿಸಲು ಖರೀದಿಸಿದ್ದಾಗಿ ಮಾಹಿತಿ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಆರೋಗ್ಯದಲ್ಲಿ ಏರುಪೇರು. ಮೊಹಾಲಿಯಲ್ಲಿರೋ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲು. ರಕ್ತದೊತ್ತಡ ಹಾಗೂ ಜ್ವರದಿಂದ ಬಳಲುತ್ತಿದ್ದಾರೆ ಎನ್ನುವ ಮಾಹಿತಿ. ಬಾಕ್ಸ್ ಆಫೀಸ್ನಲ್ಲಿ ಮದರಾಸಿ ಚಿತ್ರ ಕಮಾಲ್. ವಿಶ್ವಾದ್ಯಂತ ಮೊದಲ ದಿನವೇ 30 ಕೋಟಿ ಬಾಚಿದ ಶಿವಕಾರ್ತಿಕೇಯನ್ ಸಿನಿಮಾ. ತಮಿಳುನಾಡಿನಲ್ಲೇ 22 ಕೋಟಿ ಗಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.